ಕೂಡ ಶಬ್ದವಾಗಿ ದೇವರು ನಮಗೆ ಆಯಸ್ಸು ಕೊಟ್ಟಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ, ಬಲ ಕೊಟ್ಟಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ. ನಾವು ಬದುಕಿರುವುದು ನಿನ್ನ ಕೃಪೆ, ಉಸಿರಾಡ್ತಾ ಇರೋದು ನಿನ್ನ ಕೃಪೆ, ಜೀವಂತವಾಗಿರುವುದು ನಿನ್ನ ಕೃಪೆ. ಎಷ್ಟೋ ಜನ ಈ ದಿವಸವನ್ನು ಕಾಣಲಿಕ್ಕಾಗದಿದ್ದಾರೆ. ರಾಜಾದಿರಾಜನೇ ಸ್ತೋತ್ರ, ಕರ್ತಾದಿ ಕರ್ತನೇ ಸ್ತೋತ್ರ, ದೇವಾದಿ ದೇವನೇ ಸ್ತೋತ್ರ, ಮಹಿಮೆಯ ಅರಸನೇ ನಿಮ್ಮನ್ನು ಸ್ತುತಿಸ್ತಾ ಇದ್ದಾವೆ, ಆರಾಧಿಸ್ತಾ ಇದ್ದಾವೆ, ವಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. ಅಪ್ಪ, ಮತ್ತೊಂದು ಭಾನುವಾರ ದಿವಸ ನಿಮ್ಮ ಸನ್ನಿಧಿಯಲ್ಲಿ ಕೂಡಿ ಬರುವಂತೆ ನೀವು ಮಾಡಿಕೊಟ್ಟ ಮಹಾಕೃಪೆಗಾಗಿ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತಾ ಇದ್ದಾವೆ. ಈ ದಿವಸದಲ್ಲಿ ಅಪ್ಪ ನಾವು ಒಟ್ಟಾಗಿ ಒಂದೇ ಮನಸ್ಸಿನಿಂದ ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಅಪ್ಪ ಕೃತಜ್ಞತಾ ಸ್ತುತಿಯೊಡನೆ ಬಂದಿರುವಾಗ ಪವಿತ್ರಾತ್ಮರೇ ನಮ್ಮೊಟ್ಟಿಗೆ ಇವತ್ತು ನೀನು ಮಾತನಾಡಬೇಕು. ನಿನ್ನ ಸಾನ್ನಿಧ್ಯವನ್ನು ನಾವು ಅನುಭವಿಸಬೇಕು, ನಿನ್ನನ್ನು ನಾವು ನೋಡಬೇಕು, ನಿನ್ನನ್ನು ನಾವು ದೃಷ್ಟಿಸಬೇಕು, ನಿನ್ನ ಜೊತೆ ನಾವು ನಡೆಯಬೇಕು, ನಿನ್ನ ಶಬ್ದವನ್ನು ನಾವು ಕೇಳಬೇಕು, ನಿನ್ನನ್ನು ನಾವು ನೋಡಿ ಅನುಭವಿಸಿ ಇವತ್ತು ಹೋಗುವಂತೆ ಪವಿತ್ರಾತ್ಮರೇ ನೀನು ಕಾರ್ಯ ಮಾಡು ಎಂದು ಪ್ರಾರ್ಥಿಸ್ತಾ ಇದ್ದಾವೆ. ಪರಿಶುದ್ಧಾತ್ಮರೇ ನೀನು ಕಾರ್ಯ ಮಾಡು ಎಂದು ಪ್ರಾರ್ಥಿಸ್ತಾ ಇದ್ದಾವೆ. ಪವಿತ್ರಾತ್ಮರೇ ನಿಮ್ಮ ಆಳ್ವಿಕೆಗೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದಾವೆ. ನಮ್ಮದೇನೂ ಅಲ್ಲ ಅಪ್ಪ, ನಮ್ಮ ಚಿತ್ತವಲ್ಲ ಏಸಯ್ಯ, ನಿನ್ನ ಚಿತ್ತ ನಮ್ಮಲ್ಲಿ ನಡೆಯಬೇಕು, ನಿನ್ನ ಇಷ್ಟ ನಮ್ಮಲ್ಲಿ ನೆರವೇರಬೇಕು, ನೀನು ಬಯಸುವುದು ನಮ್ಮಿಂದ ಆಗಬೇಕು. ಸ್ವರ್ಗದಿಂದ ನೀವು ನೋಡುವಾಗ ಅಪ್ಪ ನೀವು ಮೆಚ್ಚುವಂಥ ಸ್ವಭಾವಗಳು ನಮ್ಮಲ್ಲಿ ಬರಬೇಕು ಏಸಯ್ಯ. ನಮ್ಮಲ್ಲಿ ನಡೆಯಲ್ಲಿ, ನುಡಿಯಲ್ಲಿ, ಮಾತುಗಳಲ್ಲಿ, ಕ್ರಿಯೆಗಳಲ್ಲಿ ಗೊತ್ತೋಯ್ತು ಗೊತ್ತಿಲ್ಲದೆಯೋ ನಾವು ಮಾಡಿರುವಂಥ ಸಕಲ ವಿಧವಾದ ತಪ್ಪುಗಳನ್ನು ಪಾಪಗಳನ್ನು ಕ್ಷಮಿಸಿ ಶುದ್ಧೀಕರಿಸಿ ಇವತ್ತು ನಮ್ಮನ್ನು ಹೊಸದಾಗಿ ಮಾರ್ಪಡಿಸು ಅಪ್ಪ, ನೂತನಗೊಳಿಸು ಅಪ್ಪ. ನಿಮ್ಮ ವಾಕ್ಯದಿಂದ ನಮ್ಮನ್ನು ಶುದ್ಧೀಕರಿಸು. ಈ ಸೊಗ್ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸು ಎಂಬಂತೆ ನಮ್ಮ ಅಶುದ್ಧತ್ವವನ್ನೆಲ್ಲ ತೆಗೆದು ಬಿಡುವಪ್ಪ. ನಾವು ನಿಮ್ಮನ್ನು ಪರಿಶುದ್ಧತೆಯಿಂದ ಆರಾಧಿಸಲು ನಮಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಿಮ್ಮ ಚಿತ್ತಕ್ಕೆ ನಮ್ಮನ್ನೇ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಎಲ್ಲ ಸ್ತುತಿಗನ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ನೀವು ಬಂದಾಗ ಸಂತೋಷವು, ನೀವು ಬಂದಾಗ ಸಮಾಧಾನವು, ನೀವು ಬಂದಾಗ ಸಂತೋಷ.
ವಂದನೆ ಸಲ್ಲಿಸ್ತಾ ಇದ್ದೇವೆ ಅಪ್ಪ. ದೇವರಾತ್ಮನೇ ನಿಮಗೆ ಮಹಿಮೆ ಕರ್ತಾವೆ ಯೇಸುವೆ ಅಪ್ಪ. ಪವಿತ್ರ ಆತ್ಮನೇ ಅಪ್ಪ, ನೀವು ತಾನೇ ಕರ್ತವೆ ಅಪ್ಪ ಇಲ್ಲಿ ಆಳ್ವಿಕೆ ಮಾಡಬೇಕು ಕರ್ತವೆ ಅಪ್ಪ. ನಮ್ಮ ಚಿತ್ತ ಅಲ್ಲ ಕರ್ತವೆ ಅಪ್ಪ, ನಮ್ಮ ಉದ್ದೇಶ ಅಲ್ಲ ಕರ್ತವೆ ಅಪ್ಪ, ಎಲ್ಲವೂ ಕೂಡ ಕರ್ತವೆ ಅಪ್ಪ ಪವಿತ್ರ ಆತ್ಮನ ಆಳ್ವಿಕೆಯಿಂದ ನಡೆಯಲ್ಪಡಬೇಕು ಕರ್ತವೆ ಯೇಸುವೆ ಅಪ್ಪ. ಮುಂಜಾನೆ ಸಮಯದಲ್ಲಿ ಕರ್ತವೆ ಅಪ್ಪ ನಮ್ಮನ್ನೇ ನಿಮ್ಮ ಕರಗಳಲ್ಲಿ ಒಪ್ಪಿಸ್ತಾ ಇದ್ದೇವೆ ಕರ್ತವೆ ಅಪ್ಪ. ನೀವು ಮಾಡಿಕೊಟ್ಟಿರುವಂತಹ ಸಕಲ 8 ಉಪಕಾರಗಳಿಗಾಗಿ ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೇನೆ ಕರ್ತವೆ ಅಪ್ಪ. ನಿಮಗೆ ವಂದನೆ ಅಪ್ಪ. ಮುಂಜಾನೆ ವೇಳೆ ಅಪ್ಪ ನಿಂಪಾದವ ಹುಡುಕಿ ನಾ ಓಡಿ ಬಂದೆ. ನಿನ್ನನ್ನು ನೋಡಲು ನಿನ್ ಸ್ವರ ಕೇಳಲು ದಾಹದಿ ನಾನು ಬಂದೆ.
ಆತನು ನೀನು ಕರ್ತಾವೆ ಯೇಸುವೆ ಅಪ್ಪ. ನಿಮಗೆ ವಂದನೆ ಕರ್ತಾವೆ ಅಪ್ಪ. ಪವಿತ್ರ ಆತ್ಮನೇ ಅಪ್ಪ, ನೀವು ನಡೆಸಿಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆ ಅಪ್ಪ. ಮುಂದಿನ ಸಮಯದಲ್ಲೂ ಕೂಡ ಕರ್ತಾವೆ ಅಪ್ಪ, ಸಭೆ ಮಕ್ಕಳನ್ನು ಕೂಡ ಕರ್ತಾವೆ ಅಪ್ಪ, ನಿನ್ನ ಕರಗಳ ಒಪ್ಪಿಸ್ತಾ ಇದ್ದೇನೆ ಕರ್ತಾವೆ ಅಪ್ಪ. ಹಾಡುವವರು ಕೂಡ ಕರ್ತಾವೆ ಅಪ್ಪ, ಯಥಾರ್ಥ ಹೃದಯದಿಂದ ಕರ್ತವೆ ಅಪ್ಪ, ನಿನ್ನ ಸೇವಿಸುವಂತೆ ಕರ್ತವೆ ಅಪ್ಪ, ನಿನ್ನ ಆರಾಧಿಸುವಂತೆ ಅಪ್ಪ, ನಿನ್ನ ನಾಮ ಮಹಿಮೆ ಪಡಿಸುವ ರೀತಿಯಲ್ಲಿ ಅಪ್ಪ ನಮ್ಮೆಲ್ಲರನ್ನು ಉಪಯೋಗಿಸಿಕೊಳ್ಳಬೇಕಾಗಿ ಪ್ರಾರ್ಥಿಸ್ತೇನೆ ಕರ್ತವೆ ಅಪ್ಪ. ಈಗ ಕರ್ತವೆ ಅಪ್ಪ, ಮುಂದಿನ ಸಮಯನೂ ಕೂಡ ಕರ್ತವೆ ಅಪ್ಪ, ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಅಪ್ಪ, ನಮ್ಮನ್ನು ನಾನು ತಗ್ಗಿಸಿ ಪ್ರಾರ್ಥಿಸ್ತೇನೆ ಪರಲೋಕ ಚೂಳ ತಂದೆಯ ದೇವರೇ. ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಸುವೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ
ಹಾಗೆ ಇರುವ ಸ್ಥಳಗಳಲ್ಲಿ ಸ್ವಲ್ಪ ಸಮಯ ಅನ್ಯ ಭಾಷೆಗಳಲ್ಲಿ ದೇವರನ್ನ ಆರಾಧಿಸೋಣ. ಓ ಕರ್ತನೇ, ಈ ನನ್ನ ಜೀವ ನಿನ್ನದೇ యేసయ్య. ನೀನಿಲ್ಲದಿದ್ದರೆ ನನ್ನ ಜೀವನ ಬರೀ ಶೂನ್ಯವಾಗುತ್ತಿತ್ತು, ಮಣ್ಣಾಗುತ್ತಿತ್ತು. ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರೀ ಶೂನ್ಯವಾಗಿದೆ ಅಪ್ಪ. ನೀನ ಕೊಟ್ಟ ದಾನಕ್ಕಾಗಿ ಸ್ತೋತ್ರ. ಓ ಚಪ್ಪಾಳೆ ಹೊಡೆದ ಸ್ವಲ್ಪ ಸಮಯ ದೇವರನ್ನ ಆರಾಧಿಸೋಣ. ಕೃತಜ್ಞತಾ ಆರಾಧನೆ. ಓ ಶಮಲಾದರ ಸೇವೆ ಬೇಕೆಲ್ಲರಬಲ. ಓ ಯೇಸುವೆ ವಂದನೆ 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 ಅಪ್ಪ. ರಾಜಾದಿರಾಜನೇ ಸ್ತೋತ್ರ, ಕರ್ತಾದಿ ಕರ್ತನೇ ಸ್ತೋತ್ರ, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಾತನೇ ಸ್ತೋತ್ರ. ರೀಬಲಾದರ ಶಮೆ ಕಲ್ಲರಬಲ, ರೀಲಾದರ ಸೆಬೆ ಕಲ್ಲರಬಲ, ರೀಬಲಾದರ ಬಲಾದರ ಶಮ ಕಲ್ಲರಬಲ, ರೀಲಾದರ ಶೆಬೆಲಾದರ ಸೆಮೆ ಕಲ್ಲರಬಲ, ರೀಬಲಾದರ ಬಲಾದರ ಬಲಾದರ ಶಮೆ. ಓ ರಾಬಲಾದರ ಬಲ. ಅನ್ಯ ಭಾಷೆ ಬರುವರು ಅನ್ಯ ಭಾಷೆಗಳಲ್ಲಿ ಶಬ್ದವಾಗಿ ಸ್ತುತಿಸೋಣ. ಓ ಕರ್ತನೇ, ನಿನಗೆ ಆರಾಧನೆ. ದೇವದೂತರು ಆರಾಧಿಸುವ ಪರಿಶುದ್ಧನೇ. ಓ ಸರ್ವಾಧಿಕಾರಿಯಾದ ಯೇಸುವೇ. ಓ ರಾಬಲಾದರ ಶಮೆಮೆದರ ಬೆಕಲ್ಲರ ಬಲಾದರ ಬಲ, ಓ ರಿಯಾಲದರ ಬಲಾದರ ಶಮೆಮೆ ಕಲ್ಲರ ಬಲ, ರೀದರ ಸೆಬೆ ಕಲ್ಲರ ಬಲಾದರ ಶಮೆ, ದಿರಾಬಲಾದರ ಬಲಾದರ ಬಲಾದರ ಅಲ್ಲದರ ಅಲ್ಲದರ ಶಮೆ ಕಲ್ಲರ ಬಲ. ಬಂಧನಗಳು ಬಿಚ್ಚಲ್ಪಡಲಿ, ಕೋಟೆಗಳು ಕೆಡವಲಿ, ಅಂಧಕಾರದ ಕ್ರಿಯೆಗಳು ಲಯವಾಗಲಿ. ಅಟ್ಮಾಸ್ಫಿಯರ್ ಯೇಸುವಿನ ನಾಮದಲ್ಲಿ ಶುದ್ಧೀಕರಿಸಲ್ಪಡಲಿ. ಆಲಯವನ್ನು ಸಭಾ ಮಕ್ಕಳನ್ನು ಬಂಧಿಸಲಿಕ್ಕೆ ನೋಡುವ ಬಂಧನಗಳು ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಲ್ಲಿ. ಈ ಸ್ತುತಿಯ ಮಧ್ಯದಲ್ಲಿ ಕೆಲ ಬಿಡುಗಡೆಗಳು ನಡೀತಾ ಇದೆ. ಸ್ತುತಿಯ ಮಧ್ಯದಲ್ಲಿ ಕೆಲ ಬಿಡುಗಡೆಗಳು, ಬಂಧನಗಳು ಬಿಚ್ಚಲ್ಪಡ್ತಾ ಇದೆ. ಸೈತಾನನು ಕೆಟ್ಟಿರುವ ಕೆಟ್ಟಗಳು ಓ ದಾರಗಳಿಂದ ಹಾಕಿ, ಓ ಪೈಕಿಲೋ ಅಭಿಷೇಕ ಪ್ರತಿಯೊಬ್ಬರ ಮೇಲೆ ಆ ಶಕ್ತಿ ಇಳಿಯಲಿ. ಬಣ್ಣ ಬಣ್ಣಗಳಿಂದ ಕೆಟ್ಟಿರುವ ಕೆಟ್ಟಗಳು ಯೇಸುವಿನ ನಾಮದಲ್ಲಿ ಬಿಚ್ಚಲ್ಪಡಲಿ. ಶಬಲ ಹಬಾಕಲ್ಲರ ಬಲ, ರಿಯಾಲದರ ಬೇಕಲ್ಲರ ಬಲ, ರೀಬಲ ದರ ಬಲಾದರ ಶಬಕಲ್ಲರ ಬಲ.
ನನ್ನ ಬಾಳಿಗೆ ನೀನೇ ಒಡೆಯನಪ್ಪ, ನನ್ನ ಬಾಳಿಗೆ ನೀನೇ ಆಚಾರ, ಮಹಿಮೆ ನಿನಗೆ. ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಾತನೇ, ಸೂರ್ಯಕಾಂತ ಪದ್ಮರಾಗಮಣಿಗಳಿಂದ ವರ್ಣಿಸಲಿಕ್ಕಾಗದಂಥ ಬೆಳಕಿನಲ್ಲಿ ವಾಸಿಸುವಾತನೇ, ನಿಮಗೆ ವಂದನೆ ಅಪ್ಪ, ನಿಮಗೆ ಆರಾಧನೆ ಅಪ್ಪ. ಸಕಲ ಕಾಲದಲ್ಲಿ ಎಡಬಿಡದೆ ಸ್ತುತಿಸುವ ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವಾತನೇ, ನಿಮ್ಮನ್ನೇ ಆರಾಧಿಸ್ತಾ ಇದ್ದೇವೆ. ನಿಮ್ಮ ಪ್ರಸನ್ನತೆಗಾಗಿ ಸ್ತೋತ್ರ, ನೀವು ನಮ್ಮ ಮಧ್ಯದಲ್ಲಿ ಇಳಿದದಕ್ಕಾಗಿ ಸ್ತೋತ್ರ. ಆಲ್ಫಾ ಓಮೇಘಾ, ಆದಿ ಅಂತ್ಯವು, ಓ ಬರುವವನು ಇರುವಾತನು, ಬರುವವನು ಇರಲಿಕ್ಕಿರುವವನು, ಓ ಶಮಲಾದರಾಸಬೇಕೆಲ್ದರಬಲ ಕಚನೆ, ನಿನ್ನ ಮಹಿಮಾ ಪ್ರಭಾವ ಇಲ್ಲಿ ಇಳಿದದಕ್ಕಾಗಿ ಸ್ತೋತ್ರ. ಅಂಧಕಾರದ ಬಂಧನಗಳನ್ನು ಬಿಚ್ಚಲಿಕ್ಕೆ ಬೇಕಾದ ಶಕ್ತಿಯನ್ನು, ಓ ರಿಯಾಲದರ ಸಮೇಕೆಲ್ದರಬಲ, ನಿನ್ನ ಪ್ರಸನ್ನತೆಯನ್ನು ಇಲ್ಲಿಂದ ಆವರಿಸಿದಕ್ಕಾಗಿ ಸ್ತೋತ್ರ. ದೇವದೂತರು ನಮ್ಮ ಮಧ್ಯದಲ್ಲಿ ಎಳೆದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಿದಕ್ಕಾಗಿ ಸ್ತೋತ್ರ. ಸಕಲ ಸ್ತುತಿಗಳಿಗೂ ಯೋಗ್ಯನಾದವನೇ, ನಿಮಗೆ ಆರಾಧನೆ ಸಲ್ಲಿಸ್ತಾ ಇದ್ದೇವೆ, ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ. ನೀವು ಕೊಟ್ಟ ಆರೋಗ್ಯಕ್ಕೋಸ್ಕರ ಸ್ತೋತ್ರ ಅಪ್ಪ. ಈ ದಿವಸದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಬರಲಿಕ್ಕೋಸ್ಕರ ನೀವು ಮಾಡಿಕೊಟ್ಟ ಈ ಒಳ್ಳೆಯ ಅವಕಾಶಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆ ಸಲ್ಲಿಸ್ತಾ ಇದ್ದೇವೆ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಅಪ್ಪ. ಕೂಡಿ ಬಂದಿರೋ ಪ್ರತಿಯೊಬ್ಬರೊಟ್ಟಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಮುಂದೆ ವಾಕ್ಯದಲ್ಲಿ ನೀವು ನಮ್ಮೊಟ್ಟಿಗೆ ಮಾತನಾಡುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಇವತ್ತು ಪುನಃ ಶುದ್ಧೀಕರಿಸಿ ಹೊಸ ಪಾತ್ರೆಯಾಗಿ ಪುನಃ ಸ್ಥಾಪಿಸುವುದಕ್ಕಾಗಿ ಸ್ತೋತ್ರ. ಹೊಸ ಪಾತ್ರೆಯಾಗಿ ರೂಪಿಸುವುದಕ್ಕಾಗಿ ಸ್ತೋತ್ರ. ಬಂಧನಗಳು ಬಿಚ್ಚಿದ್ದಕ್ಕಾಗಿ ಸ್ತೋತ್ರ. ಅಂಧಕಾರದ ಕ್ರಿಯೆಗಳಿಂದ ಲಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ಅಂತರಿಕ್ಷದಲ್ಲಿ ದೇವರಾತ್ಮನು ಚಲಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಕೊಳ ಹುಕ್ಕುವಾಗ ದೇವದೂತರು ಇಳಿದು ಬಂದ ಹಾಗೆ ಇಲ್ಲಿ ಒಂದು ದೇವದೂತರ ಚಲನ ದೇವದೂತರು ಇಳಿದು ಬಂದು ಈ ಕೊಳವನ್ನು ಅಲ್ಲಾಡಿಸುವುದಕ್ಕಾಗಿ ಸ್ತೋತ್ರ. ಈ ಕೊಳವನ್ನು ಉಕ್ಕಿಸುವುದಕ್ಕಾಗಿ ಸ್ತೋತ್ರ. ಸ್ವರ್ಗದಿಂದ ದೇವದೂತರಲ್ಲಿ ಇಳಿದು ಬಂದದಕ್ಕಾಗಿ ಸ್ತೋತ್ರ. ದೇವದೂತರ ಪರಿಚರಣೆಗಾಗಿ ಸ್ತೋತ್ರ. ದೇವದೂತರ ಪರಿಚರಣೆಗಾಗಿ ಸ್ತೋತ್ರ. ದೇವದೂತರ ಪರಿಚರಣೆಗಾಗಿ ಸ್ತೋತ್ರ. ದೇವದೂತರ ಪರಿಚರಣೆಗಾಗಿ ಸ್ತೋತ್ರ. ದೇವದೂತರನ್ನು ಕಳಿಸಿದಕ್ಕಾಗಿ ಸ್ತೋತ್ರ ಯೇಸುವೆ. ವಂದನೆ ಯೇಸುವೆ, ವಂದನೆ ಯೇಸುವೆ, ವಂದನೆ ಯೇಸುವೆ. ನಿಮಗೆ ಆರಾಧನೆ ಅಪ್ಪ. ನಿಮಗೆ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆ ಎಲ್ಲವೂ ನಿಮಗೆ ಸಲ್ಲಿಸ್ತಾ ಇದ್ದೇವೆ. ನೀವು ನಮ್ಮ ಮಧ್ಯದಲ್ಲಿ ಇಳಿದಕ್ಕಾಗಿ ಸ್ತೋತ್ರ. ನೀವು ನಮಗೋಸ್ಕರ ದೊಡ್ಡ ಕಾರ್ಯವನ್ನು ಮಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಹಿಮೆ ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆಯೇ.
ನಮ್ಮ ಮಧ್ಯದಲ್ಲಿ ದೇವರು ಇಳಿದು ಬಂದು ಎಲ್ಲ ಬಂಧನಗಳನ್ನು ಪೊಯ್ಕಿಲೋ ಸೆನ್ಮೋ ಅಭಿಷೇಕ ಈ ದಿವಸದಲ್ಲಿ ನಮ್ಮ ಸಭೆಯಲ್ಲಿ ಮತ್ತೆ ಪ್ರಕಟವಾಗಿದ್ದಕ್ಕಾಗಿ ದೇವರಿಗೆ ಚಪ್ಪಾಳೆ ಹೊಡೆದು ಸ್ತೋತ್ರ ಮಾಡೋಣ. ವಂದನೆ ಯೇಸುವೆ, ವಂದನೆ ಯೇಸುವೆ, ವಂದನೆ ಯೇಸುವೆ, ವಂದನೆ ಯೇಸುವೆ. ಮತ್ತೊಂದು ಸಾರಿ ಚಪ್ಪಾಳೆ ಹೊಡೆದು ದೇವ ಸೇವಕರನ್ನು ಸುಸ್ವಾಗತ ಮಾಡೋಣ. ದೇವರೇ, ನಿನ್ನ ಚಿತ್ತ ನನ್ನಲ್ಲಿ ನೆರವೇರಿಸು, ನೀ ನನ್ನೊಂದಿಗೆ ಮಾತಾಡು, ನನಗೆ ಆಲೋಚನೆ ಕೊಡಿದ ಪ್ರಾರ್ಥನೆಯೊಂದಿಗೆ ಕುಳಿತುಕೊಳ್ಳಿ. ದೇವರ ಅದ್ಭುತ ಮಾಡ್ತಾರೆ. ಪ್ರೈಸ್ ಹಾಲೆಲೂಯಾ, ಹಾಲೆಲೂಯಾ. ಕರಗಲ್ ವೀಶಿ ಕರ್ತಾವಿನ ಮಹತ್ವ ಆಡಿಸುತ್ತ ದೇವರಿಗೆ ಮಹಿಮೆ ಸಲ್ಲಿಸೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕರಗಳಡಿച്ചു ദൈവത്തെ മഹത്വം കൊടുത്താണ്. ಕೈಗಳನ್ನು ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಹಾಲೆಲೂಯಾ, ಹಾಲೆಲೂಯಾ. താങ്ക് യു ജീസസ്. ವಂದನೆ ಯೇಸುವೆ. ഒരു പ്രാവശ്യം കൂടെ നിങ്ങളുടെ നടുവിൽ കടന്നു വരുവാൻ അവസരമൊരുക്കിയ ദൈവദാസന് നന്ദി ഓർപ്പിക്കുന്നു. ಮತ್ತೊಂದು ಸಾರಿ ನಿಮ್ಮ ಬಳಿಯಲ್ಲಿ ಬರಲಿಕ್ಕೆ ದೇವರು ಅವಕಾಶ ಮಾಡಿಕೊಟ್ಟ ದೇವ ಸೇವಕರಿಗೆ ನಾನು ವಂದನೆ ಸಲ್ಲಿಸ್ತಾ ಇದ್ದೇನೆ. പരിശുദ്ധാത്മ നൽകിയ രണ്ട് വാക്യങ്ങൾ നിങ്ങളെ വായിച്ച് കേൾപ്പിക്കുവാൻ താല്പര്യപ്പെടുന്നു. ಪವಿತ್ರಾತ್ಮನು ಕೊಟ್ಟ 2 ವಾಕ್ಯಗಳನ್ನು ನಾನು ಓದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. യെശയ്യാ പ്രവചനത്തിലേക്ക് വരാം. ಯೆಶಾಯ ಪ್ರವಾದನೆ ಗ್ರಂಥಕ್ಕೆ ಬರೋಣ. 9-ാം അധ്യായം 9ನೇ ಅಧ್ಯಾಯ അതിൻ്റെ 1-2 വാക്യങ്ങൾ പ്രാരംഭത്തിൽ വായിക്കുക. 1-2 ವಾಕ್ಯಗಳನ್ನು ಪ್ರಾರಂಭದಲ್ಲಿ ಓದೋಣ. ಆದರೆ ಸಂಕಟಪಟ್ಟ ದೇಶಕ್ಕೆ ಅಂಧಕಾರವಿನ್ನಿಲ್ಲ. ಪೂರ್ವಕಾಲದಲ್ಲಿ ಜೆಬುಲೋನ್ ಮತ್ತು ನಫ್ತಾಲಿ ಸೀಮೆಗಳನ್ನು ಆತನು ಅವಮಾನಕ್ಕೆ ಗುರಿ ಮಾಡಿದನು. ಅನಂತರದಲ್ಲಿ ಯೋರ್ದನಿನ ಆಚೆಯ ಸೀಮೆ, ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿಗಿರುವ ಗಲಿಲಾಯ ಸೀಮೆ, ಈ ಪ್ರಾಂತವನ್ನೆಲ್ಲ ಘನಪಡಿಸಿದ್ದಾನೆ. ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು. ಆಮೆನ್. ഇനി മത്തായി സുവിശേഷം 4-ാം അധ്യായം 12 മുതലുള്ള വാക്യങ്ങൾ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 12ನೇ ವಾಕ್ಯದಿಂದ ಓದಿಕೊಳ್ಳೋಣ. ಯೋಹಾನನು ಸೆರೆಗೆ ಬಿದ್ದನೆಂದು ಯೇಸು ಕೇಳಿ ಆ ಸ್ಥಳವನ್ನು ಬಿಟ್ಟು ಗಲಿಲಾಯ ಸೀಮೆಗೆ ಹೊರಟು ಹೋದನು. ಬಳಿಕ ನಜರೇತ್ ಎಂಬ ಊರನ್ನು ಬಿಟ್ಟು ಜೆಬುಲೋನ್, ನಫ್ತಾಲಿಮ್ ಎಂಬ ನಾಡುಗಳಿಗೆ ಬಂದು ಸಮುದ್ರದ ಹತ್ತಿರದಲ್ಲಿರುವ ಕಪೆರ್ನೌಮ್ ಎಂಬ ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದನು. ಇದರಿಂದ ಯೆಶಾಯನೆಂಬ ಪ್ರವಾದಿಯ ಮುಖಾಂತರ ಹೇಳಿಸಿರುವ ಮಾತು ನೆರವೇರಿತು. ಆ ಮಾತು ಏನೆಂದರೆ, ಜೆಬುಲೋನ್ ಸೀಮೆ ಮತ್ತು ನಫ್ತಾಲಿಮ್ ಸೀಮೆ, ಯೋರ್ದನಿನ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿಗಿರುವ ಗಲಿಲಾಯ ಸೀಮೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ഈ രണ്ട് വചനങ്ങൾക്കായി ദൈവത്തെ സ്തുതിക്കുന്നു. 2 ವಾಕ್ಯಗಳಿಗಾಗಿ ದೇವರನ್ನು ಸ್ತುತಿಸ್ತಾ ಇದ್ದೇನೆ. യെശയ്യാവ് 9-ാം അധ്യായത്തിൽ നമ്മൾ പല കാര്യങ്ങൾ വായിക്കുവാനിടയായി തീർന്നു. ಯೆಶಾಯ 9ನೇ ಅಧ್ಯಾಯದಲ್ಲಿ ಹಲವಾರು ವಿಷಯಗಳನ್ನು ನಾವು ಓದಿದ್ದೇವೆ. അതേ ഭാഗമാണ് മത്തായിയിൽ നമ്മൾ വായിച്ചത്. ಅದೇ ವಿಷಯವನ್ನೇ ನಾವು ಮತ್ತಾಯನ ಸುವಾರ್ತೆಯಲ್ಲಿ ಓದಿದ್ದು. പഴയ നിയമം നിഴലായി നിൽക്കുമ്പോൾ പുതിയ നിയമം പൊരുളായി പഠിക്കുവാൻ കഴിയണം. ಆ ಹಳೆಯ ಒಡಂಬಡಿಕೆ ಒಂದು ನೆರಳಾಗಿರುವಾಗ ಹೊಸ ಒಡಂಬಡಿಕೆ ಒಂದು ನಿಜವಾಗಿ ಕಲೀಲಿಕ್ಕೆ ನಮಗೆ ಆಗಬೇಕು. നാം ഇന്നിവിടെ വായിച്ച വാക്യം, യെശയ്യാവിൽ വായിച്ച വാക്യത്തിൻ്റെ നിറവേറലാണ് മത്തായിയിൽ കണ്ടത്. ನಾವು ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ಓದಿದ ವಾಕ್ಯದ ನೆರವೇರುವುದು ಮತ್ತಾಯನ ಸುವಾರ್ತೆಯಲ್ಲಿ ಓದಿದ್ದೇವೆ. ഒരു നല്ല ഹല്ലേലൂയ പറഞ്ഞാൽ ಒಂದು ಶಬ್ದವಾಗಿ ಹಲ್ಲೆಲೂಯಾ ಹೇಳ್ತೀರಾ? പരിശുദ്ധാത്മാവ് പ്രാരംഭമായി ഇടപെടുന്നത്, ಪವಿತ್ರಾತ್ಮನು ಪ್ರಾರಂಭವಾಗಿ ನಿಮ್ಮೊಟ್ಟಿಗೆ ಮಾತನಾಡುವುದೇನೆಂದರೆ, ദൈവം ഈ സഭയോട് പറഞ്ഞ ദൂതിന്റെ ചില നിറവേറലുകൾ, ಓ ದೇವರು ಈ ಸಭೆಗೆ ಹೇಳಿದ ಪ್ರವಾದನೆಗಳ ಕೆಲವು ನೆರವೇರುವಿಕೆಗಳು, അത് വെളിപ്പെടാൻ സമയമായിരിക്കുക. ಅದು ಪ್ರಕಟವಾಗುವ ಸಮಯವಾಗಿದೆ. പണ്ട് പറഞ്ഞ ചില ദൂതിന്റെ പ്രവചനത്തിന്റെ നിറവേറലുകൾ ഈ നാളിൽ സംഭവിക്കാൻ പോകുകയാ. ಓ ಆ ಕಾಲದಲ್ಲಿ ಹೇಳಿದ ಕೆಲ ಪ್ರವಾದನೆಗಳ ಕೆಲ ವಾಗ್ದಾನಗಳು ನೆರವೇರುವಂತ ಸಮಯ ಕಾಲ ಬಂದಾಯಿತು. അത് മിനിസ്ട്രിയോടുള്ള ബന്ധത്തിലാകാം,
ಅದು ಸೇವೆಯ ಸಂಬಂಧಕ್ಕಿರಬಹುದು, നിങ്ങളുടെ തലമുറ ഭാവിയുള്ള ബന്ധത്തിലാകാം. ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಇರಬಹುದು. ആമേൻ. ಆಮೆನ್. ജോലിയുമായുള്ള ബന്ധത്തിലാകാം. ಅದು ಕೆಲಸದ ವಿಷಯವಾಗಿರಬಹುದು, നിങ്ങളുടെ വിദ്യാഭ്യാസത്തോടുള്ള ബന്ധത്തിലാകാം. ನಿಮ್ಮ ವಿದ್ಯಾಭ್ಯಾಸದ ಸಂಬಂಧಪಟ್ಟದಾಗಿರಬಹುದು. ചില പ്രവചനത്തിന്റെ നിറവേറുകൾ ಕೆಲ ಪ್ರವಾದನೆಗಳು ನೆರವೇರುವ ಸಮಯ ಬಂದಾಯಿತು, അടുത്തു വരികയാ. ಅದು ಹತ್ತಿರ ಬಂದಿದೆ. യെസ്, യേശുവിൻ നാമത്തിൽ ಸ್ವೀಕರಿಸಿಕೊಳ್ಳಿ ಯೇಸುವಿನ ನಾಮದಲ್ಲಿ. അവൻ കഴിഞ്ഞ പ്രാവശ്യം ഇവിടെ വന്നപ്പോൾ ചില ദൂതകൾ സഭയോട് അറിയിച്ചു. ಕಳೆದ ಬಾರಿ ಇಲ್ಲಿ ಬಂದಾಗ ಕೆಲ ಪ್ರವಾದನೆಗಳನ್ನು ಸಭೆಗೆ ಹೇಳಿದೆ. അതിന്റെ ആമേൻ നിങ്ങൾ വിശ്വസിച്ചാൽ വേഗത്തിൽ ചില നിറവേറലുകൾ സംഭവിക്കാൻ പോകുകയാണ്. ಅದನ್ನು ನೀವು ನಂಬುವುದಾದರೆ ಬೇಗನೆ ಅದು ನೆರವೇರುವಂತ ಕೆಲ ಸಂಭವಗಳು ನಡೆಯುತ್ತದೆ. ഹല്ലേലൂയ. ಹಾಲೆಲೂಯ. ഹദരദലഘടക ശൈതല പ്രവദഘടകസ്യ. ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡಿ ആമേൻ. നിങ്ങൾ ಸ್ವೀಕರಿಸೋಣ. ശക്തമായി പ്രാർത്ഥിച്ചോ. ನೀವು ആമേൻ. ಶಕ್ತವಾಗಿ ജീസസ് ಪ್ರಾರ್ಥಿಸಿರಿ. ഇവിടെ ഇരിക്കുന്ന ചിലരോടുള്ള ബന്ധത്തിൽ ദൈവാത്മാവ് ഇടപെടുന്നു. വാഗ്ദത്തങ്ങൾ അടുക്കലായിരിക്കുക. ಇಲ್ಲಿರುವ ಕೆಲವರಿಗೆ ದೇವರು ಸರಿಯಾಗಿ ಮಾತಾಡ್ತಾ ಇದ್ದಾರೆ. ವಾಗ್ದಾನಗಳು ಹತ್ತಿರವಾಗಿದೆ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ പറഞ്ഞ ദൂതിന്റെ നിറവേറലുകൾ, ಹೇಳಿದ ವಾಗ್ದಾನ ಪ್ರವಾದನೆಗಳು ನೆರವೇರುವ ಕಾಲ. അടുത്ത നിനക്ക് കൈ കൊടുത്ത് പറഞ്ഞോട്ടെ, പറഞ്ഞ ദൂതിന്റെ നിറവേറുകൾ സംഭവിക്കാൻ പോകും. ಪಕ್ಕದಲ್ಲಿರುವವರಿಗೆ ಕೈ ಕೊಟ್ಟು ಹೇಳಿ, ಹೇಳಿದ ಪ್ರವಾದನೆಗಳು ನೆರವೇರುತ್ತದೆ. പക്ഷെ ഇന്ന് എന്നെ ദൈവാത്മാവ് ഏൽപ്പിച്ചിരിക്കുന്ന വിഷയം, ಆದರೆ ಇವತ್ತು ದೇವರಾತ್ಮನ ನನಗೆ ಕೊಟ್ಟಿರುವ ವಿಷಯ, ഈ വാഗ്ദത്തങ്ങൾ വെളിപ്പെടാതിരിപ്പാൻ, ಈ ವಾಗ್ದಾನಗಳು ಪ್ರಕಟವಾಗದೆ ನಿರ್ಲಿಕ್ಕೋಸ್ಕರ എഗനസ്റ്റായി നിൽക്കുന്ന ശക്തിയെ വെട്ടുവാനാണ്. ಅದಕ್ಕೆ ವಿರುದ್ಧವಾಗಿ ನಿಂತಿರುವ ಶಕ್ತಿಯನ್ನು ಮುರಿಯಲಿಕ್ಕೆ പരിശുദ്ധാത്മാവിനെ അയച്ചത്. ಪವಿತ್ರಾತ್ಮನು ಇವತ್ತು ಮುರಿತಾ ಇದ್ದಾರೆ. നമ്മൾ വായിച്ചത്, ನಾವು ಓದಿರೋದು, അവൻ ഇരുട്ടിൽ ഇരിക്കുന്ന ജനം വെളിച്ചം കണ്ടെത്തിയെന്ന. ಕಾರ್ಗತ್ತಲಿರುವ ಜನರಿಗೆ ಸೂರ್ಯೋದಯವಾಯಿತು. അവിടെ രണ്ട് ഗോത്രങ്ങളെ കുറിച്ച് കാണുന്നു, സബൂലനും നഫ്താലി. ಅಲ್ಲಿ ಎರಡು ಗೋತ್ರಗಳನ್ನು ನಾವು ನೋಡ್ತಾ ಇದ್ದೇವೆ, ಜೆಬದಾಯದವರು, ನೆಫ್ತಾಲಿನವರು. ഇത് വാഗ്ദത്തമുള്ള ഗോത്രമാണ്. ಇವರು ವಾಗ್ದಾನವಿರುವ ಗೋತ್ರ. ಹಾಲೆಲೂಯ. എല്ലാവരും എന്നോടൊപ്പം ഉണ്ടല്ലോ. ಎಲ್ಲರೂ ನನ್ನ ಜೊತೆಲಿದ್ದೀರಲ್ಲ. സബൂലിനെ കുറിച്ച് പറഞ്ഞ വാഗ്ദത്തം നമുക്കറിയാം. ಜಬಲೂನ್ನ ಕುರಿತಿರುವ ವಾಗ್ದಾನ ನಮಗೆ ಗೊತ್ತಿದೆ. ഒരു ഭാഗം ചൂണ്ടിക്കാണിക്കുക. ആവർത്തനം 33:18. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 18ನೇ ವಾಕ್ಯ. ಜೆಬುಲೂನ್ಯರ ಮತ್ತು ಈಸಾಕ್ಯರ ವಿಷಯದಲ್ಲಿ ಹೀಗಂದನು, ಜೆಬುಲೂನ್ಯರೇ, ನಿಮ್ಮ ಪ್ರಯಾಣಗಳಲ್ಲಿ ಸಂತೋಷವಾಗಿರ್ರಿ. ಆಮೆನ್. സബൂലിനെ കുറിച്ച് പറഞ്ഞ വാഗ്ദത്തം, ಜಬಲೂನಿನ ಕುರಿತು ಹೇಳಿರುವ ವಾಗ್ದಾನ, അവൻ പ്രയാണം ചെയ്യാനുള്ളവനാ. ನೀನು ಪ್ರಯಾಣ ಮಾಡುವವನಾಗಿದ್ದೀಯಾ. എന്നാൽ നിങ്ങൾ ഒന്ന് ശ്രദ്ധിക്കണം, യെശയ്യാവ് 9 വായിച്ചു, ഇരുട്ടിൽ നടക്കുന്ന ജനമെന്ന. ಆದರೆ ನೀವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಯೆಶಾಯನ ಪ್ರವಾದಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಕತ್ತಲಲ್ಲಿ ಸಂಚರಿಸುವ ಜನ ಅಂತ. ഇരുട്ടിൽ നടക്കുക, ಕತ್ತಲಲ್ಲಿ ಸಂಚರಿಸ್ತಾ ಇದ್ದಾರೆ. വാഗ്ദത്തമുള്ളതും ഇരുട്ടിൽ നടക്കുകയാ. ವಾಗ್ದಾನ ಇದ್ದರೂ ಕೂಡ ಕತ್ತಲಲ್ಲಿಯೇ ನಡೀತಾ ಇದ್ದಾರೆ. എന്നാൽ മത്തായിയിൽ വായിച്ചത്, ಆದರೆ ಮತ್ತಾಯದಲ್ಲಿ ನಾವು ಓದ್ತಾ ಇದ್ದೇವೆ, ഇരുട്ടിൽ നടക്കുന്നു എന്നുള്ളതല്ല, ಓ ಕತ್ತಲಲ್ಲಿ ಇರುವವರು ಮಾತ್ರವಲ್ಲ, ഇരുട്ടിൽ ഇരിക്കുന്ന ജനമെന്ന. ಕತ್ತಲಲ್ಲಿ ಸಂಚರಿಸುವವರು ಮಾತ್ರವಲ್ಲ, ಕತ್ತಲಲ್ಲಿ ವಾಸಿಸುವವರಾಗಿದ್ದಾರೆ. വാഗ്ദത്തം ഉള്ളതിനെ ഇരുത്തിക്കളഞ്ഞ മണ്ഡലം. ಓ ವಾಗ್ದಾನ ಇರುವವರನ್ನು ಕತ್ತಲಲ್ಲಿ ಏರ್ಪಡಿಸಿದ ಮಂಡಳಗಳ ಮೇಲೆ. അവർക്ക് മനസ്സിലായി. ಎಷ್ಟು ಜನ ಅರ್ಥವಾಯ್ತು? ആമേൻ. ഈ നടക്കുന്ന ജനം എങ്ങനെ ഇരിക്കുന്നത്? ಓ ನಡೆಯುವ ಜನರು ಹೇಗೆ ಕೂತ್ಕೊಂಡಿದ್ದಾರೆ. ആമേൻ. ಆಮೆನ್. ഹല്ലേലൂയ. ಹಲ್ಲೆಲೂಯ. പക്ഷേ കർത്താവ് ഒരു കാര്യം പറയുന്നു, ಆದರೆ ಕರ್ತನಾತ್ಮನು ಹೇಳ್ತಾ ಇದ್ದಾರೆ, നിങ്ങളുടെ കാഴ്ചപ്പാടിൽ നോക്കുമ്പോൾ നിങ്ങൾ നടക്കുന്നു എന്നുള്ളതായിരിക്കാം. ನಿಮ್ಮ ಒಂದು
ಒಂದು ದೃಷ್ಟಿಯಲ್ಲಿ ನೀವು ನೋಡುವಾಗ ನೀವು ನಡೀತಾ ಇರಬಹುದು, പക്ഷെ ദൈവത്തിന്റെ കാഴ്ചപ്പാടിൽ ಆದರೆ ದೇವರ ದೃಷ್ಟಿಯಲ್ಲಿ നിങ്ങൾ നടക്കുകയല്ല, ನೀವು ನಡೀತಾ ಇಲ್ಲ, നിങ്ങൾ ഇരിക്കുകയാ. ನೀವು ಕೂತ್ಕೊಂಡಿದ್ದೀರಾ. വെളിക്കത്തിൽ എത്ര പേരുണ്ട്? ಎಷ್ಟು ಜನರಿಗೆ ಅರ್ಥವಾಗ್ತಿದೆ? ഹല്ലേലൂയ, ആമേൻ. ಆಮೆನ್. അതിനെ ദൈവം പൊട്ടിക്കാനാണ് ദൈവം ആഗ്രഹിക്കുന്നത്. ಆದರೆ ಇವತ್ತು ದೇವರು ಆ ಕೂತುಕೊಂಡಿರೋ ಪರಿಸ್ಥಿತಿಯನ್ನು ಮುರಿಯಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ചില വാഗ്ദത്തമുള്ളവരെ പിശാച് ഇരുത്തിക്കളഞ്ഞിരിക്കുക. ಕೆಲವು ವಾಗ್ದಾನ ಇರುವವರನ್ನು ಸೈತಾನನು ಕೂರಿಸಿ ಬಿಟ್ಟಿದ್ದಾನೆ. നിന്റെ കാഴ്ചപ്പാടിൽ നീ നടക്കുന്നുവെന്ന് തോന്നിയാലും, ನಿನ್ನ ದೃಷ್ಟಿಯಲ್ಲಿ ನೀನು ನಡೀತಾ ಇದೆ ಎಂದು ನೀನು ನೋಡಿದರೂ ಕೂಡ, അവൻ ലോകം നോക്കുമ്പോൾ ജനം നോക്കുമ്പോൾ നീ നടക്കുകയാ. ಲೋಕ ನೋಡುವಾಗ ಜನ ನೋಡುವಾಗ ನೀನು ನಡೀತಾ ಇದೀಯಾ. നിനക്ക് പ്രാർത്ഥനയുണ്ട്, ನಿನಗೆ ಪ್ರಾರ್ಥನೆ ಇದೆ, നിനക്ക് ഉപവാസമുണ്ട്, ನಿನಗೆ ಉಪವಾಸ ಇದೆ, നീ അധ്വാനിക്കുന്നു, നീ അവൻ കാര്യങ്ങളൊക്കെ ചെയ്യുന്നു. ನೀನು ಕಾರ್ಯವೆಲ್ಲ ಮಾಡ್ತಾ ಇದೀಯಾ. പക്ഷെ ദൈവത്തിന്റെ കാഴ്ചപ്പാടിൽ ಆದರೆ ದೇವರ ದೃಷ್ಟಿಯಲ್ಲಿ നീ ഇരുന്നു പോയി. ನೀನು ಕೂತುಕೊಂಡಿದೀಯಾ. ഇന്ന് നിന്നെ ദൈവം എഴുന്നേൽപ്പിക്കുകയാ. ಇವತ್ತು ದೇವರು ನಿನ್ನನ್ನು ಎಬ್ಬಿಸ್ತಾ ಇದ್ದಾರೆ. Yes. ഹൂറബ ഷൈദര അത്തല സമ്പരാദിയ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ അത്തരം അടിയട്ടെ. യേശുവിന്റെ നാമത്തിൽ ಆ ಬಂಧನ ಬಿಚ್ಚಲ್ಪಡಲಿ. ರಾಬಾಲಾದ 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 നമ്മുടെ കാഴ്ചപ്പാടിൽ ആമേൻ സ്തോത്രം നാം നടക്കുന്നു എന്നുള്ള ചിന്തയാ. ನಮ್ಮ ದೃಷ್ಟಿಯಲ್ಲಿ ನಾವು ನಡೀತಾ ಇದ್ದೀವಿ ಎನ್ನುವ ಚಿಂತೆಯಲ್ಲಿದ್ದೇವೆ. പ്രാർത്ഥന ഉപവാസമുണ്ട്, ಪ್ರಾರ್ಥನೆ ಉಪವಾಸವಿದೆ, ഇടയ്ക്കിടയ്ക്ക് ദൈവദാസന്മാര് വരുന്നു, ಮಧ್ಯ ಮಧ್ಯ ದೇವ ಸೇವಕರು ಬರ್ತಾ ಇದ್ದಾರೆ, ശുശ്രൂഷിക്കുന്നു, പോകുന്നു, ಸೇವೆ ಮಾಡ್ತಾರೆ, ಹೋಗ್ತಾರೆ, ആമേൻ സഭ ആരാധിക്കുന്നു. ಸಭೆ ಆರಾಧಿಸ್ತಾ ಇದೆ, മറ്റു യാതൊരു കുഴപ്പം പുറമേലില്ല. ಆದರೆ ಯಾವ ತೊಂದರೆ ಹೊರಗೆ ಇಲ್ಲ. പക്ഷെ ദൈവം നോക്കുമ്പോൾ ಆದರೆ ದೇವರು ನೋಡುವಾಗ നീ ഇരിക്കുക. ನೀನು ಕೂತ್ಕೊಂಡಿದೀಯಾ. ഹലോ, ഇന്ന് നിന്റെ വാഗ്ദത്തത്തെ പിടിക്കുവാൻ ಇವತ್ತು ನಿನ್ನ ವಾಗ್ದಾನವನ್ನು ಮತ್ತೆ ಹಿಡಿದುಕೊಳ್ಳಲಿಕ್ಕೆ സഭയോട് പ്രവചിക്കാൻ പറയുന്നു. ಸಭೆಗೆ ಪ್ರವಾದಿಸಲಿಕ್ಕೆ ಹೇಳ್ತಾ ಇದೆ. ആ ഇരിക്കുന്ന ജനത്തെ ಕತ್ತಲಲ್ಲಿರುವ ಜನರೇ ദൈവം എഴുന്നേൽപ്പിക്കാൻ പോകുകയാ. ದೇವರು ಎಬ್ಬಿಸಲಿಕ್ಕೆ ಹೋಗ್ತಾ ಇದ್ದಾರೆ. ഉടലബലബല ഘടകതനാദിയ ശബാധല പ്രബല ഘടകതല ഹന്തനെ പിടിച്ചെടുത്ത് പ്രാപിക്കുവാൻ ഒരുങ്ങിക്കോ. ಓ ನಿಮಗಿರುವ ಪ್ರವಾದನೆಯನ್ನು ಹಿಡಿದುಕೊಂಡು ಅದನ್ನುಕೊಳ್ಳಿರಿ. വാഗ്ദത്തമുള്ള രണ്ട് ഗോത്രം, ഒന്ന് സബൂലിൻ, രണ്ട് നഫ്താലിയെ കുറിച്ച് വായിക്കുന്ന. നഫ്താലി എപ്പോഴും പോർക്കളമേട്ടില്ല. ಓ ನಾವು ವಾಗ್ದಾನವಿರುವ ಎರಡು ಗೋತ್ರದ ಬಗ್ಗೆ ಕಲಿತರು, ಜೆಬುಲೂನ್ ಮತ್ತು ನೆಫ್ತಾಲಿನ್. ನೆಫ್ತಾಲಿನ್ ಅಂದ್ರೆ ಒಂದು ಯುದ್ಧದ ಒಂದು ಸ್ಥಳ. സബൂലൻ പ്രാണനെ ത്യജിച്ച ജനമെന്ന. ಓ ಜೆಬಲೂನ್ ಎಂದರೆ ಪ್ರಾಣವನ್ನು ತ್ಯಜಿಸಿದ ಜನಾಂಗವೆಂದು ಅರ್ಥ. ആമേൻ, ಆಮೆನ್, ഹല്ലേലൂയ. ಹಲ್ಲೆಲೂಯ. അവൻ മുൻപോട്ട് പ്രയാണം ചെയ്യേണ്ടവനാ. ಅವರು ಮುಂದೆ ಪ್ರಯಾಣ ಮಾಡುವವರು. ഹല്ലേലൂയ. ಹಲ್ಲೆಲೂಯ. അവൻ സമുദ്രം കടക്കേണ്ടവനാ. ಅವರು ಸಮೂಹವನ್ನು ದಾಟಿ ಹೋಗಬೇಕಾಗಿರುವರು. നഫ്താലി യുദ്ധം ചെയ്യേണ്ടവനാ. ಆದರೆ ನಫ್ತಾಲಿನನ್ನು ಯುದ್ಧ ಮಾಡಬೇಕಾಗಿರುವನು. പക്ഷേ ഈ രണ്ട് ഗോത്രങ്ങൾ ഇപ്പോൾ കെട്ടപ്പെട്ട് ഇരുട്ടിൽ കിടക്കുക. ಆದರೆ ಈ ಸಮಯದಲ್ಲಿ ಎರಡು ಗೋತ್ರಗಳು ಕಟ್ಟಲ್ಪಟ್ಟು ಕತ್ತಲಲ್ಲಿ ವಾಸ ಮಾಡ್ತಾ ಇದ್ದಾರೆ. ഞാൻ ആ ഭാഗം വായിച്ചപ്പോൾ ഞെട്ടിപ്പോയി. അവർ വായിക്കുന്നു, അവർ കഷ്ടതയിൽ ഇരിക്കുന്ന ജനം. ಆದರೆ ನಾನು ಆ ವಾಕ್ಯವನ್ನು ಓದುವಾಗ ನಾನು ನಡಿಗೆ ಹೋದೆ, ಯಾಕೆಂದ್ರೆ ಅವರು ಕಷ್ಟದಲ್ಲಿ ಮುಳುಗಿರುವ ಜನ. മരണം കാണാൻ പിശാച് കൊതിച്ചു നിൽക്കുന്ന ഒരു മണ്ഡലം. ಓ ಮರಣ ನೋಡಲಿಕ್ಕೆ ಸೈತಾನನು ಆಸೆ ಪಟ್ಟಿರುವ ಒಂದು ಜನಾಂಗ. ഒത്തിരി രോഗ വിഷയം. ಓ ಅನೇಕ ರೋಗದ ವಿಷಯಗಳು. വചനത്തിൽ നമ്മൾ കാണുന്ന ഇരുട്ടെന്ന് പറഞ്ഞാൽ ശാപത്തെ കാണിക്കുന്നു, പാപത്തിൻ്റെ ശക്തിയെ കാണിക്കുന്നു, രോഗാത്മാവിനെ കാണിക്കുന്നു, മരണയാത്മാവിനെ കാണിക്കുന്നു, വിവിധ പ്രശ്നങ്ങളെ കാണിക്കുന്നു. ഇതെല്ലാം ഇരുട്ടിനോടുള്ള ബന്ധത്തിലാണ്. ನಾವು ವಾಕ್ಯದಲ್ಲಿ ನೋಡುವಾಗಾದ್ರೆ ಕತ್ತಲೆಂದರೆ ಶಾಪ, ಪಾಪ, ರೋಗ, ಮರಣ ಎಲ್ಲ ವಿಷಯಗಳನ್ನು ತೋರ್ಪಡಿಸುವುದೇ ಕತ್ತಲೆ ಎನ್ನುವುದು. എന്തുകൊണ്ട് ഈ വാഗ്ദത്തമുള്ള ഗോത്രങ്ങൾ ഇങ്ങനെ അവസ്ഥയിലായി? ಯಾಕೆ ಈ ವಾಗ್ದಾನದ ಗೋತ್ರ ಈ ಪರಿಸ್ಥಿತಿಗೆ ಒಳಗೊಂಡರು? നിങ്ങൾ യെശയ്യാവ് 8:17 മുതൽ വായിച്ചു. ಯೆಶಾಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 17 ವಾಕ್ಯದಿಂದ ಓದಿಕೊಳ್ಳೋಣ.
ಮುಖವನ್ನು ಮರೆಮಾಡಿಕೊಂಡಿರುವ ಯೆಹೋವನಿಗಾಗಿ ನಾನು ಕಾದುಕೊಂಡು ಎದುರು ನೋಡುತ್ತಿರುವೆನು. ಆಹಾ, ನಾನು ನನಗೆ ಯೆಹೋವನು ದಯಪಾಲಿಸಿರುವ ಮಕ್ಕಳು ಚಿಯೋನ್ ಪರ್ವತದಲ್ಲಿ ವಾಸವಾಗಿರುವ അവിടെ രണ്ട് തലമുറകളെ കാണുന്നു. ಅಲ್ಲಿ ನಾವು 2 ತಲೆಮಾರುಗಳನ್ನು ನಾವು ನೋಡಬಹುದು. ഒന്നാമത്തെ തലമുറ, ಒಂದನೇ ತಲೆಮಾರು, ഞാൻ ദൈവത്തിന് വേണ്ടി അടയാളമായി നിൽക്കും. ನಾನು ದೇವರಿಗೋಸ್ಕರ ಗುರುತಾಗಿರುತ್ತೇನೆ. ആമേൻ പറ. ಆಮೇಲೆ ಹೇಳ್ತೀರಾ? എത്ര പേർക്ക് വിശ്വസിക്കാൻ കഴിയും? ഞാൻ ദൈവരാജ്യത്തിന്, ഞാനും എന്റെ തലമുറ, എന്റെ സഭ ഒരു അടയാളമായി മാറുമെന്ന്. ಎಷ್ಟು ಜನರಿಗೆ ನಂಬಲಿಕ್ಕಾಗುತ್ತದೆ? ದೇವರಿಗೋಸ್ಕರ ನಾನು ನನ್ನ ಸಭೆ ಒಂದು ಗುರುತಾಗಿ ನಿಲ್ಲುತ್ತೇವೆ. അങ്ങനെയുള്ളവരെ ദൈവം അഭിഷേകം ചെയ്യാൻ പോകുകയാ. ಆಗಿರುವವರನ್ನು ದೇವರು ಅಭಿಷೇಕಿಸಲಿಕ್ಕೆ ಹೋಗ್ತಾ ಇದ್ದಾರೆ. ദൈവരാജ്യത്തിന് ഒരു അടയാളമായി മാറാൻ പോകുകയാ. ದೇವರ ರಾಜ್ಯಕ್ಕೆ ನೀನೊಂದು ಗುರುತಾಗಿ ಮಾರ್ಪಡುತ್ತೀಯ. കരമടിച്ച് സ്തോത്രം ചെയ്ത് ಕೈಗಳು ತಟ್ಟಿ ಸ್ತೋತ್ರ ಮಾಡಿ ಸ್ವೀಕರಿಸಿಕೊಳ್ಳಿ. ರಾಮಲಾದಾರ ಸೇವೆ ಕೆಲ್ಲೆ ರಾಮಲಾದಾರ മൂന്നിനെ പിടിച്ചെടുത്ത് ಬೇಕಾದವರು ಸ್ವೀಕರಿಸಿಕೊಳ್ಳಿ. ಕೈಗಳು ತಟ್ಟಿ ಸ್ತೋತ್ರ ಮಾಡಿ, ನಾನೊಂದು ದೇವರ ರಾಜ್ಯಕ್ಕೆ ಒಂದು ಗುರುತಾಗಿ ನನ್ನ ಪಟ್ಟಣದಲ್ಲಿ, ನನ್ನ ದೇಶದಲ್ಲಿ, ನನ್ನ ಗ್ರಾಮದಲ್ಲಿ ಒಂದು ಗುರುತಾಗಿ ಮಾರ್ಪಡುತ್ತೇನೆ. അങ്ങനെ ഒത്തിരി മൂവുകൾ സംഭവിച്ചു. ಹಾಗೆ ಅನೇಕ ಚಲನಗಳುಂಟಾಗಿ അഹരോന്റെ വടിയെ കുറിച്ച് വായിക്കുന്ന അഹരോന്റെ വടി മത്സരികൾക്ക് ഒരടയാളമായി തീർന്നു വന്ന. ಹಾಗೆ ನಾವು ನೋಡುವಾಗಲೇ ಅಹರೋನನ ಕೋಲು ಎದುರು ಬೀಳುವವರಿಗೆ ಒಂದು ಗುರುತಾಗಿ ಮಾರ್ಪಟ್ಟಿತು. ഒരു തലമുറ അങ്ങനെ നിൽക്കുമ്പോൾ അടുത്ത തലമുറയെ കുറിച്ച് വായിക്കുന്നു. അടുത്ത വാക്യം ശ്രദ്ധിച്ച് കേൾക്കണേ. അടുത്ത വാക്യം വായിച്ച്. ಒಂದು ತಲೆಮಾರು ಆಗಿರುವಾಗ ಇನ್ನೊಂದು ತಲೆಮಾರು ಬಗ್ಗೆ ನಾವು ಓದಬಹುದು. ಚಿಯೋನಿನ ಪರ್ವತದಲ್ಲಿ ವಾಸವಾಗಿರುವ ಸೇನಾಧೀಶ್ವರನಾದ ಯೆಹೋವನಿಂದಾಗುವ ಗುರುತುಗಳಾಗಿಯೂ ಅದ್ಭುತಗಳಾಗಿಯೂ ಇಸ್ರಾಯೇಲ್ಯರ ಮಧ್ಯದಲ್ಲಿದ್ದೇವೆ. വായിച്ചോ. ನೊಚ್ಚಗುಟ್ಟುವ, ಪಿಟಿಪಿಟಿಗುಟ್ಟುವ ಪ್ರೇತ ವಿಚಾರಕನು ಬೇತಾಳಿಕರನು ಆಶ್ರಯಿಸಿರಿ ಎಂದು ಒಂದು ವೇಳೆ ನಿಮಗೆ ಹೇಳಾರು. ಜನರು ತಮ್ಮ ದೇವರನ್ನ ಆಶ್ರಯಿಸಬಾರದೋ? ಜೀವಿತರಿಗಾಗಿ ಸತ್ತವರಲ್ಲಿ ವಿಚಾರಿಸುವುದು ಯುಕ್ತವೋ? ದೇವರ ಉಪದೇಶವನ್ನು, ದೇವರ ಬೋಧನೆಯನ್ನು വിചാരിಸುವ ಎಂದು. അപ്പോൾ ഒരു തലമുറ ദൈവത്തിന്റെ മുൻപാകെ നിൽക്കുമ്പോൾ അടുത്ത തലമുറ പിശാചിനോട് സ്വത്രം കൂട്ടു നിൽക്കുക. വെളിച്ചപ്പടന്മാരുടെ ചിലക്കയും ലക്ഷണവാദികളോട് കൂട്ടുപിടിച്ച് അവരുമായുള്ള ആലോചന പ്രകാരം നീങ്ങുന്ന ഒരു കൂട്ടർ. ಒಂದು ಗುಂಪು ಹೀಗೆ ದೇವರ ಜೊತೆಯಲ್ಲಿ, ದೇವರ ಜೊತೆ ನಡೆಯುವಾಗ ಇನ್ನೊಂದು ಗುಂಪು ಸೈತಾನನನ್ನು, ಬೇತಾಳಿಕರನ್ನು, ಪ್ರೇತ ಪಿಚಾಚಿಗಳನ್ನು ಆಶ್ರಯಿಸಿಕೊಂಡು ನಡೆಯುವಂತ ಇನ್ನೊಂದು ಗುಂಪು ಇದೆ. ഹലോ, ഹല്ലേലൂയ, പ്രൈസ് ദി ലോർഡ്. നിങ്ങൾ ആലയത്തിൽ വരുമ്പോൾ മാത്രമല്ല ദൈവം മുൻപാകെ നിൽക്കേണ്ടത്. ನೀವು ಆಲಯದಲ್ಲಿ ಬರಬೇಕಾದ್ರೆ ಮಾತ್ರವಲ್ಲ ದೇವರ ಮುಂದೆ ನಿಲ್ಲಬೇಕಾಗಿರೋದು. നിങ്ങളുടെ പോക്കും വരവും എല്ലാം ദൈവത്തിന്റെ സന്നിധിയിൽ നിങ്ങളുടെ ജീവിതത്തെ ക്രമീകരിക്കപ്പെട്ടോണം. ನೀವು ಹೋಗುವುದು ಬರುವುದು ಎಲ್ಲ ದೇವರ ಸನ್ನಿಧಿಯಲ್ಲಿ ದೇವರು ನೋಡುವಾಗ ಅದನ್ನು ವಿವೇಚಿಸಲಿಕ್ಕೆ ತಕ್ಕ ಹಾಗೆ. ಆಮೆನ್, ಆಮೆನ್, ഹല്ലേലൂയ, ಹಲ್ಲೆಲೂಯ. നിങ്ങൾ പിശാചിനെ ഒത്തു നിൽക്കരുത്. ನೀವು ಸೈತಾನನೊಟ್ಟಿಗೆ ನಿಲ್ಲಬಾರದು. പിശാചിന്റെ ആലോചന പ്രകാരം സഞ്ചരിക്കരുത്. ಸೈತಾನನ ಆಲೋಚನೆ ಪ್ರಕಾರ ನೀವು ಸಂಚರಿಸಬಾರದು. അങ്ങനെയുള്ള ജനമായതുകൊണ്ട് ജനം ഇപ്പോൾ ഇരുട്ടിൽ കിടക്കുക. ಆಗಿರೋ ಜನವಾಗಿರೋದ್ರ ಜನ ಈಗ ಕತ್ತಲಲ್ಲಿದ್ದಾರೆ. ആമേൻ പറഞ്ഞേ. ಆಮೇಲೆ ಹೇಳ್ತೀರಾ? ഞാൻ എന്നും ഓർക്കുന്നു, ട്രിവാൻഡ്രത്ത് ഞങ്ങളുടെ സഭയുടെ തുടക്കം ഇങ്ങനെ 97 അങ്ങനെ മുമ്പോട്ട് പോയ സമയത്ത് ഒരു ഭവനത്തിൽ പ്രാർത്ഥിക്കാൻ എന്നെ കൊണ്ടുപോയി. അവിടുത്തെ മൂത്ത കൊച്ച് സ്കൂളിൽ പോയ വഴിക്ക് പേടിച്ച് പനി വന്നത് ഭ്രാന്തായി വീട്ടിൽ വന്ന് അപ്പനും അമ്മയും തൊഴിക്കുക, അടിക്കുക, ചീത്ത വിളിക്കുക. അവളെ ഒരു റൂമിനകത്ത് അടച്ചിട്ടിരിക്കുക. അവർ 30 വർഷം പെന്തക്കോസിൽ വളരെ ആരാധിക്കുന്നൊരു കുടുംബമാണ്. ಟ್ರಿವಾಂಡ್ರಮ್ದಲ್ಲಿರುವ ದೇವಸೇವಕರ ಚರ್ಚ್ ಪ್ರಾರಂಭ 1997ರಲ್ಲಿ ಪ್ರಾರಂಭವಾಯಿತು. ಅವರು ಅಲ್ಲಿ ಇರುವ ಒಂದು ಕುಟುಂಬದಲ್ಲಿ ಪ್ರಾರ್ಥನೆ ಇಟ್ಟು ಅಲ್ಲಿ ಹೋದಾಗ ಅವರ ದೊಡ್ಡ ಮಗು ಸ್ಕೂಲಿಗೆ ಹೋಗಿ ತಿರುಗಿ ಬರುವಾಗ ಭಯಪಟ್ಟು ಮನೆಗೆ ಬಂದ ನಂತರ ತಂದೆ ತಾಯಿಯನ್ನು ಒದಿಯುವುದು ಮಾಡುವುದು ಮತ್ತೆ ಹುಚ್ಚು ಹಿಡಿದವರಾಗಿ ಮಗು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಬಿಟ್ಟಿತು. ಅವರು 30 ವರ್ಷದಿಂದ ಪೆಂತಕೋಸ್ತಲ್ಲಿ ಇರುವಂಥ ಕುಟುಂಬವಾಗಿತ್ತು. ഞാൻ അവിടെ ചെന്ന് പ്രാർത്ഥിക്കാൻ തുടങ്ങി. ഞാൻ ചെന്ന് കയറിയപ്പോഴേ തള്ള
എന്നെ കണ്ടപ്പോൾ ഇങ്ങനെ കണ്ണിലൂടെ പോവുകയാ. പാസ്റ്ററേ, എൻ്റെ മകൾക്കൊരു വിടുതൽ കൊടുക്കണമേ എന്ന് ഞാൻ നോക്കിയപ്പോൾ കണ്ണിലൂടെ പൈപ്പിൽ വെള്ളം പോകുന്നത് പോലെ കണ്ണുതിരിങ്ങനെ ഒറ്റിട്ട് വീഴുകയാ. അത് കണ്ടപ്പോൾ ദൈവാത്മാവ് എന്നോട് പറഞ്ഞു, അവൾ കള്ളിയാന്ന്. ನಾನು ಹೀಗೆ ಅವರ ಮನೆಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಹೋದಾಗ ಅವರ ಮನೆಯ ಬಾಗಿಲಿಗೆ ಬಂದಾಗಲೇ ತಾಯಿ ಬಂದು ನಿಂತ್ಕೊಂಡು ಅಳ್ತಾ ಇದ್ದಾರೆ. ಪಾಸ್ಟ್ರೇ, ಹೇಗಾದರೂ ಮಾಡಿ ನನ್ನ ಮಗಳನ್ನು ಸ್ವಸ್ಥಪಡಿಸಬೇಕು ಅಂತ ಕಣ್ಣಿಂದ ಪೈಪಲ್ಲಿ ನೀರು ಓಪನ್ ಮಾಡಿಬಿಟ್ರೆ ಹೇಗೆ ನಲ್ಲಿಯಿಂದ ನೀರು ಹೋಗುತ್ತಾ ಆ ರೀತಿಯ ಕಣ್ಣಿಂದ ಕಣ್ಣೀರು ಬರ್ತಾ ಇದೆ. ಇದನ್ನು ನೋಡುವಾಗಲೇ ದೇವರಾತ್ಮ ನನಗೆ ಹೇಳ್ತಾ ಇದ್ದಾರೆ, ಈಕೆ ಒಬ್ಬ കള്ളിയാകിದ್ದಾಳೆ. സ്തോത്രം. ഹല്ലേലൂയ. ഞാൻ പ്രാർത്ഥിക്കാനിരുന്ന ഞാൻ വെളിപ്പാട് കാണുകയാണ്. ആ ദേശത്തെ അറിയപ്പെട്ട 2 പിശാചിൻ്റെ കേന്ദ്ര സ്ഥലങ്ങളാണ്. അവിടെ ഭീമാപ്പള്ളി എന്നൊരു സ്ഥലമുണ്ട്, അതുപോലെ തന്നെ സ്തോത്രം വെട്ടുകാട് പള്ളി. അങ്ങനെ ഇതെല്ലാം പിശാചിൻ്റെ കേന്ദ്രങ്ങളുള്ള സ്ഥലമാണ്. അവിടെ ഇവരിവിടെ ചെന്ന് ഒരു സഹോദരിയുടെ കൂടെ ചെന്ന് അവിടെ എന്തൊക്കെ നേർച്ച കാഴ്ച നടത്തുന്നു. അങ്ങനെയൊക്കെയുള്ള പിശാചിനെ കുമ്പിട്ട് നമസ്കരിക്കുന്നു. അതിൻ്റെ പിറ്റേ ദിവസമാണ് ഈ കൊച്ചിന് പ്രാന്തളവിയത്. ഞാൻ ചോദിച്ചു, അടുത്ത കാലത്ത് അവിടെ വല്ലതും പോയോ എന്ന് ചോദിച്ചപ്പോൾ ഈ സഹോദരി ഇങ്ങനെ മിണ്ടാതെ നിൽക്കുക. ನಾನು ಹೀಗೆ ಪ್ರಾರ್ಥನೆ ಮಾಡುವಾಗ ನಾನೊಂದು ಪ್ರಕಟಣೆ ನೋಡ್ತಾ ಇದ್ದೇನೆ. ಅಲ್ಲಿ ಸೈತಾನನ ಹಿಡಿತದಲ್ಲಿರುವ 2 ಆಲೆಗಳನ್ನು ದೇವರು ತೋರಿಸಿಕೊಟ್ರು. ನಂತರ ಅಲ್ಲಿ ಹೋಗಿ ಅರಿಕೆಗಳನ್ನು, ಪೂಜೆಗಳನ್ನು, ಪುರಸ್ಕಾರಗಳನ್ನು ಮಾಡಿದರು. ಅದಾದ ನಂತರ ನಾನು ಆ ಸಹೋದರಿಗೆ ಕೇಳಿದೆ, ನೀವು ಅಲ್ಲಿ ಹೋಗಿದ ಮಾರನೇ ದಿವಸವೇ ಅವರ ಮಗುವಿಗೆ ಹುಚ್ಚಿಡಿದಿದ್ದು. ಕೇಳಿದಾಗ ಏನು ಮಾತನಾಡದೆ ಮೌನವಾಗಿ ನಿಂತರು. ഞാൻ ഈ വെളിപ്പാട് പറഞ്ഞപ്പോൾ സഹോദരി, ഈ അടുത്ത കാലത്ത് ഇവിടെ എല്ലാം പോയോ? ഉടനെ ഈ ഭർത്താവ് അടുത്തിരിക്കുക, ഭർത്താവ് ചാടി അങ്ങ് എഴുന്നേറ്റു. ನಾನು ಈ ಪ್ರಕಟಣೆ ಹೇಳಬೇಕಾದ್ರೆ, ಸಹೋದರಿ ನೀವು ಕಳೆದ ಕಾಲದಲ್ಲಿ ಇಲ್ಲೆಲ್ಲಾದ್ರೂ ಹೋದ್ರ ಅಂತ ಹೇಳಿದಾಗ ಅವರ ಪಕ್ಕದಲ್ಲಿ ಗಂಡ ಕೂತಿದ್ರು. ಗಂಡ ಬೇಗ ಹಾರಿ ಹೇಳ್ತಾ ಇದ್ದಾರೆ, ಪಾಸ್ಟ್ರೇ ಕೈ ಕೊಡಿ. ഇത് കറക്റ്റ് വെളിപ്പാടാ. ಇದು ಸರಿಯಾದ ಪ್ರಕಟಣೆ. ഇവളെ നാത്തൂൻ ഇവളെ വിളിച്ചോണ്ട് പോയി. ಇವರ ನಾತನಿ ಇವರನ್ನು ಕರ್ಕೊಂಡು ಹೋದ್ರು. ഞാൻ പറഞ്ഞു, നമുക്കിത് വ്യവസ്ഥയുള്ള കാര്യമല്ല, ദൈവഹിതമില്ലാത്ത വിഷയമാണ്. നിങ്ങൾ പോകരുത്, നീ പോകരുത്. എൻ്റെ വാക്ക് കേൾക്കാതെ ഇവളെ നാത്തൂൻ ഇവളെ ഈ പിശാചിൻ്റെ കേന്ദ്രത്തിൽ പോയി ചെന്ന് പിശാചിനെ കുമ്പിട്ട് നമസ്കരിച്ചു. ನಾನು ಹೇಳಿದೆ, ಇದು ನಮಗೆ ಸೇರಿದ್ದಲ್ಲ, ನಾವು ಇದನ್ನು ನಂಬಬಾರದಂತ ಹೇಳಿದ್ರು ಕೂಡ ನನಗೆ ಎದುರು ಬಿದ್ದು ಅವರು ಹೋಗಿ ಅಲ್ಲಿ ಸೈತಾನನಿಗೆ ನಮಸ್ಕಾರ ಮಾಡಿದರು. അതിൻ്റെ പിറ്റേ ദിവസമാണ് ആ കൊച്ചിനെ ഭ്രാന്തളവിയത്. ಅದರ ಮಾರನೇ ದಿವಸವೇ ಮಗುವಿಗೆ ಹುಚ್ಚು ಹಿಡಿದಿದ್ದು. ആ സഹോദരി പട്ടി മുഖം പോലെ തറയെ കിടന്ന് ഉരുണ്ട് മറിഞ്ഞ് നിലവിളിച്ച് എന്നോട് ക്ഷമിക്കണമെന്ന് ഏറ്റു പറഞ്ഞപ്പോൾ അകത്ത് കിടക്കുന്ന കൊച്ചിന്റെ റൂമിൽ ദൂതനിറങ്ങി അവളെ ദൈവം വിടുവിച്ചു. ಆ ಸಹೋದರಿ ಅಯ್ಯೋ ನಂದು ತಪ್ಪಾಯ್ತು ಅಂತ ಉರುಳಿ ದೇವರೇ ಕ್ಷಮಿಸು ಎಂದು ಅಳುವಾಗ ಒಳಗೆ ಇದ್ದ ಮಗುವಿನ ರೂಮ್ ಒಳಗೆ ಒಂದು ದೇವದೂತನು ಇಳಿದು ಬಂದು ಆ ಮಗು ಸ್ವಸ್ಥವಾಯಿತು. ഹല്ലേലൂയ. ഹല്ലേലൂയ. നിന്റെ ദൈവമായ യഹോവയെ നീ പൂർണ്ണ ഹൃദയത്തോടെ, പൂർണ്ണ ആത്മാവോടെ, പൂർണ്ണ ശക്തിയോടെ സേവിക്കണമെന്ന വ്യവസ്ഥ. ಓ ನಿನ್ನ ದೇವರಾದ ಯೆಹೋವನನ್ನು ನಿನ್ನ ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಆತ್ಮದಿಂದಲೂ ಸೇವಿಸಬೇಕೆನ್ನುವುದೇ ಆಜ್ಞೆಯಾಗಿದೆ. ചിലരുണ്ട് താൻ പാതി ദൈവം പാതി എന്ന. ಕೆಲವರು ನಾನರ್ಧ ದೇವರರ್ಧ ಅಂತ. ആമേൻ. ആരും അങ്ങനെ ദൈവത്തെ സേവിക്കരുത്. ಯಾರು ಆ ತರ ದೇವರನ್ನು ಸೇವಿಸಬಾರದು. ഹല്ലേലൂയ. പൂർണ്ണതയോടെ കർത്താവിനെ സേവിക്കണം. ಪೂರ್ಣ ಮನಸ್ಸಿನಿಂದ ದೇವರನ್ನು ಸೇವಿಸಬೇಕು. പൂർണ്ണ ആത്മാവോടെ ദൈവത്തെ ആരാധിക്കണം. ಪೂರ್ಣ ಆತ್ಮದಿಂದ ದೇವರನ್ನು ಆರಾಧಿಸಬೇಕು. ലക്ഷണവാദികളോട് സംസാരിക്കുന്നു. ലജ്ജകെട്ടവരൊಟ್ಟಿಗೆ ಮಾತಾಡ್ತಾ ಇದ್ದಾರೆ. അതുകൊണ്ട് ശത്രുവിന്റെ ഒരു ഇടപാട് നിനക്കുണ്ടാകരുത് എന്ന് ദൈവാത്മ പറയുക. ಸೈತಾನನೊಟ್ಟಿಗೆ ಇರುವ ಯಾವ ಸಂಬಂಧವೂ ನಿನಗೆ ಇರಬಾರದು ಎಂದು ದೇವರಾತ್ಮನೇ ಇವತ್ತು ಪ್ರಕಟ ಮಾಡ್ತಾ ಇದ್ದಾರೆ. പിശാചിനെ കേറി പ്രവർത്തിപ്പാൻ ഒരു ക്ലൈമും നിനക്കുണ്ടാകരുത്. ಸೈತಾನನು ನಿನ್ನೊಳಗೆ ಬಂದು ಹೊಕ್ಕಿ ಕಾರ್ಯ ಮಾಡಲಿಕ್ಕಿರೋ ಯಾವುದೇ ರೀತಿಯಾದ ವ್ಯವಸ್ಥೆಗಳು ನಿನ್ನೊಳಗೆ ಇರಬಾರದು. സഭയോട് ഉപദേശമായി പ്രവചിക്കുക. സഭയെ ಒಂದು ಉಪದೇಶವಾಗಿ ಪ್ರವಾದನೆ ಹೇಳ್ತಾ ಇದ್ದಾರೆ. ഒരു കൂട്ടർ ദൈവത്തിന് വേണ്ടി അടയാളം നിൽക്കുമ്പോൾ അടുത്ത കൂട്ടർ അതിന് വിരുദ്ധമായി പിശാചിനെ സേവിക്കുന്നു. ಒಂದು ಗುಂಪು ದೇವರಿಗೆ ಗುರುತಾಗಿ ನಿಲ್ಲುವಾಗ ಇನ್ನೊಂದು ಗುಂಪು ಅದಕ್ಕೆ ವಿರುದ್ಧವಾಗಿ ಸೈತಾನನನ್ನು ಸೇವಿಸ್ತಾ ಇದ್ದೀರಾ. അതുകൊണ്ട് ആ ജനം ഇരുട്ടിൽ കിടക്കുക. ಆದ್ದರಿಂದಲೇ ಜನ ಕತ್ತಲಲ್ಲಿದ್ದಾರೆ. ഹല്ലേലൂയ. ഹല്ലേലൂയ. ഇന്ന് പകൽക്കാലം ഈ ദൂത് ഞാൻ പറയുമ്പോൾ തന്നെ, ಈ ಹಗಲೊತ್ತು ಈ ಪ್ರವಾದನೆ ನಾನು ಹೇಳುವಾಗಲೇ, ആമേൻ, ആവിചാര ശക്തികൾ, ಓ ಎಲ್ಲ ಮಂತ್ರವಾದ ಶಕ್ತಿಗಳು, ശുദ്ര ശക്തികൾ, ಎಲ್ಲ ಮಾಟ ಮಂತ್ರ ಕ್ರಿಯೆಗಳು ദേശത്ത് നിന്ന് വഴിമാറട്ടെ. ಓ ದೇಶ
പിശാചിന്റെ എല്ലാ അവകാശങ്ങളും ಸೈತಾನನ ಎಲ್ಲ ಅವಕಾಶಗಳು ഈ പകൽക്കാലം മാറട്ടെ. ಈ ಹಗಲೊತ್ತು ನೀಗಲಿ. ശത്രു നിന്നിൽ അവകാശം പറയരുത്. ಶತ್ರು ನಿನ್ನಲ್ಲಿ ಅವಕಾಶ ಹೇಳಿ ಬರಬಾರದು. ആമേൻ. ಆಮೆನ್. ആമേൻ. മത്തായി സുവിശേഷം 12-ാം അധ്യായം 43-ാം വാക്യം വായിക്കുന്നു. അവിടെ ഇങ്ങനെയാണ്, ആമേൻ, സ്തോത്രം, വിടുതൽ കിട്ടിയ ജനം. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 44ನೇ ವಾಕ್ಯದಲ್ಲಿ ಹೀಗೆ ಹೋಗ್ತಾ ಇದ್ದೀವಿ. പിശാച് ഒഴിഞ്ഞു പോകുമ്പോൾ ಬಿಡುಗಡೆ ಹೊಂದಿದ ಜನರು ಸೈತಾನನ್ನು ಬಿಟ್ಟು ಹೋಗುವಾಗ തണുപ്പുള്ള ഇടം തേടി നടക്കും. ತಣ್ಣಗಿರುವ ಸ್ಥಳವನ್ನು ಹುಡುಕಿ ಬರ್ತಾರೆ. ആമേൻ. ಆಮೇನ್. അവിടെ കയറിയിരിക്കും. ಅಲ್ಲಿ ಹೋಗಿ ಕುತ್ಕೊಂಡು ಬಿಡ್ತಾರೆ. അവസാനം തന്നിലും ബലമേറിയ 7 ആത്മാക്കളെ കൊണ്ട് കയറി വരും. ಅದಾದ ನಂತರ ತನಗಿಂತ ಬಲಿಷ್ಠವಾದ 7 ಆತ್ಮಗಳನ್ನು ಕರೆದುಕೊಂಡು ಬರ್ತಾರೆ. നാം അങ്ങനെ ഒന്നും നിൽക്കരുത്. ನಾವು ಹಾಗೆ ನಿಲ್ಲಬಾರದು. ദൈവ മുൻപാകെ അടയാളമായി ഉറച്ചു നിൽക്കണം. ದೇವರ ಮುಂದೆ ಒಂದು ಗುರುತಾಗಿ ಸ್ಥಿರವಾಗಿ ನಿಲ್ಲಬೇಕು. അങ്ങനെയുള്ള ജനത്തിന്റെ നടുവിലാണ് ദൈവത്തിന്റെ പ്രവൃത്തി വെളിപ്പെടുന്നത്. ಆಗಿರುವ ಜನಾಂಗಗಳ ಮಧ್ಯದಲ್ಲಿಯೇ ದೇವರ ಕಾರ್ಯ ಪ್ರಕಟವಾಗುವುದು. കരകൾ വീശി സ്തോത്രം ചെയ്താട്ടെ. ಕೈಗಳನ್ನು ಆಡಿಸಿ ಸ್ತೋತ್ರ ಹೇಳ್ತೀರಾ? ಹಲ್ಲೆಲೂಯಾ. ഇന്നൊരു തീരുമാനത്തിലേക്ക് ഞാൻ കടന്നു വരണം. ಇವತ್ತೊಂದು ತೀರ್ಮಾನಕ್ಕೆ ಬನ್ನಿ. പിശാചിന്റെ ഒരു ഒറ്റ ഇടപാടും എനിക്ക് വേണ്ട. ಸೈತಾನನಿಗಿರುವ ಯಾವ ಸಂಬಂಧವೂ ನನಗೆ ಬೇಕಾಗಿಲ್ಲ. ഞാൻ ദൈവരാജ്യത്തിന് വേണ്ടി അടയാളമായി നിൽക്കും. ನಾನು ದೇವರ ರಾಜ್ಯಕ್ಕೋಸ್ಕರ ಒಂದು ಗುರುತಾಗಿ ನಿಲ್ಲುತ್ತೇನೆ. അങ്ങനെയുള്ളവ എത്ര പേരുണ്ട്? ಆಗಿರೋರು ಎಷ್ಟು ಜನ ಇದ್ದೀರಾ? എല്ലാവരും മുഴങ്കാൽ മടക്കിരുന്നാട്ടെ. ಎಲ್ಲರೂ ಇರುವ ಜಾಗಗಳಲ್ಲಿ ಮೊಣಕಾಲೂರಿ ജീസസ്. അക്കരമുയർത്തി ಆ ಕೈಗಳನ್ನು ಮೇಲೆತ್ತಿ, ദൈവമേ, ಯೇಸುವೇ, ഞാൻ നിന്റെ രാജ്യത്തിന് വേണ്ടി അടയാളമായി ഉറച്ചു നിൽക്കും. ನಾನು ನಿನ್ನ ರಾಜ್ಯಕ್ಕೋಸ್ಕರ ಒಂದು ಗುರುತಾಗಿ ದೃಢವಾಗಿ ನಿಲ್ಲುತ್ತೇನೆ. അങ്ങനെയുള്ളവർ ആമേൻ പറഞ്ഞ് പ്രാർത്ഥിച്ചാട്ടെ. ಆಗಿರೋರು ಆಮೇಲೆ ಹೇಳಿ ಪ್ರಾರ್ಥಿಸಿ. പരിശുദ്ധനായ ദൈവമേ, സ്വർഗ്ഗത്തിലെ കർത്താവേ, പരലോകದ ಒಳ್ಳೆಯ ತಂದೆಯಾದ ದೇವರೇ, ഞങ്ങളോട് ദൈവാത്മാവ് ശക്തമായി ഇടപെട്ട കൃപകൾക്കായി നന്ദി പറയുന്നു. ನಮ್ಮೊಂದಿಗೆ ದೇವರ ಪವಿತ್ರಾತ್ಮನ ശക്തವಾಗಿ ಕ್ರಿಯೆ ಮಾಡಿದಕ್ಕಾಗಿ ಸ್ತೋತ್ರ. കർത്താവിന്റെ ദാസനെ അവിടുന്ന് അധികാരത്തോടും അഭിഷേകത്തോടും കൂടി ഉപയോഗിച്ച കൃപകൾക്കായി ദൈവത്തിന് സ്തോത്രം ചെയ്യുന്നു. ನಿನ್ನ ಅಭಿಷಿಕ್ತರನ್ನು ಬಲವಾಗಿ ಅಭಿಷೇಕವಾಗಿ ಉಪಯೋಗಿಸಿದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ദേശത്തോടും സഭയോടും വ്യക്തികളോടും കുടുംബങ്ങളോടും ദൈവത്തിന്റെ ആത്മാവ് ഇടപെട്ട കൃപകൾക്കായി സ്തോത്രം ചെയ്യുന്നു. ದೇಶಕ್ಕಾಗಿಯೂ ಸಭೆಗಾಗಿಯೂ ವ್ಯಕ್ತಿಗಳಿಗಾಗಿಯೂ ಕುಟುಂಬಗಳಿಗಾಗಿಯೂ ದೇವರೇ ನೀವು ಮಾತನಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ദൈവാത്മാവ് നന്മയ്ക്ക് പറഞ്ഞ ദൂതുകളുടെ മേൽ നിവർത്തീകരിക്കപ്പെടേണ്ടതിന് ആത്മാവിന്റെ പരിവർത്തനം തുടർന്ന് ഉണ്ടായിരിക്കാൻ ഞങ്ങൾ പ്രാർത്ഥിക്കുന്നു. ದೇವರೇ, ನಿಮ್ಮ ಪ್ರವಾದನೆಗಳು ನಿನ್ನ ಮಕ್ಕಳಲ್ಲಿ ನೆರವೇರಲಿಕ್ಕಾಗಿ ದೇವರಾತ್ಮನು ಮತ್ತು ಚಲಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ദൈവാത്മാവ് ശാസിച്ച വിഷയങ്ങളുടെ മേൽ ഞങ്ങൾ യേശുവിൻ നാമത്തിൽ വീണ്ടും അവിടെ മേൽ ജയമെടുത്ത് പ്രാർത്ഥിക്കുകയാണ്. ದೇವರಾತ್ಮನು ಕ್ರಿಯೆ ಮಾಡಲಿಕ್ಕಾಗಿ ಮತ್ತು ನಾವು ದೇವರ ನಾಮದಲ್ಲಿ ಜಯವನ್ನು ತೆಗೆದುಕೊಂಡು ಪ್ರಾರ್ಥಿಸುತ್ತೇನೆ. ഈ ബലത്തോടെ ഞങ്ങൾ ദൈവം അയക്കുന്ന കൃപകൾക്കായി സ്തോത്രം ചെയ്യുന്നു. ಈ ಬಲದೊಂದಿಗೆ ನಮ್ಮನ್ನು ನೀ ಕಳಿಸಿಕೊಡೋದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ദാഹത്തോടെ ജനം കടന്നു വരുവാനും ആത്മനിർവോടെ മടങ്ങി പോകുവാനും ദൈവം അവിടുന്ന് സഹായിക്കണമേ കർത്താവേ. ಪವಿತ್ರಾತ್ಮನಿಂದ ಇಲ್ಲಿ ಬರಲಿಕ್ಕಾಗಿಯೂ ಪವಿತ್ರಾತ್ಮ ಭರಿತರಾಗಿ ಹೊರಟು ಹೋಗಲಿಕ್ಕಾಗಿಯೂ ಪವಿತ್ರಾತ್ಮನೇ ನೀ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. യേശുവിന്റെ രക്തത്തിന്റെ മറവിൽ ജനത്തെ മറച്ചു പ്രാർത്ഥിക്കുന്നു. ಯೇಸುವೇ, ನಿಮ್ಮ ರಕ್ತದ ಕೋಟೆಯೊಳಗಡೆ മറമാಚಿಕೊಳ್ಳಿಕ್ಕಾಗಿ ಪ್ರಾರ್ಥಿಸುತ್ತೇನೆ. പ്രാർത്ഥന കേട്ടതിനായി നന്ദി പറയുന്നു യേശുവിന്റെ നാമത്തിൽ തന്നെ പിതാവേ. ಪ್ರಾರ್ಥನೆ ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರಾರ್ಥನೆ ಕೇಳಿದ ದೇವರಿಗೆ ಸ್ತೋತ್ರ ಮಾಡೋಣ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.